ಸೆಂಟ್ರಲ್ ಮಿನಿಸ್ಟರ್ ವರ್ಸಸ್ ಐಪಿಎಸ್ ಆಫೀಸರ್ ನಡುವಿನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಎಡಿಜಿಪಿ ಚಂದ್ರಶೇಖರ್ ಪತ್ರ ಲೀಕ್ ಆರೋಪ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕೆಪಿಸಿಸಿಗೂ ಎಡಿಜಿಪಿ ಚಂದ್ರಶೇಖರ್ಗೂ ಏನ್ ಸಂಬಂಧ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಬಳಿ ಏನ್ ದಾಖಲೆ ಇದ್ರೂ ಬಿಡುಗಡೆ ಮಾಡಲಿ, ಚಂದ್ರಶೇಖರ್ನನ್ನ ನಾನು ನೋಡಿಲ್ಲ, ಮಾತನಾಡಲಿಲ್ಲ, ಗೊತ್ತಿಲ್ಲ. ಎಚ್ಡಿಕೆ ಆರೋಪಕ್ಕೆ ಡಿಕೆ ಶಿವಕುಮಾರ್ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ಅವರು ಪತ್ರ ಎಲ್ಲಿಂದ ಬಂತು, ಯಾವ ಕೆಪಿಸಿಸಿ ಕಚೇರಿಯಿಂದ ಬಂತು ಅಂತ ನನಗೆ ಗೊತ್ತು. ಅವರು ಏನ್ ಮಾತಾಡ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲ. ಕೆಪಿಸಿಸಿಗೂ ಚಂದ್ರಶೇಖರ್ಗೂ ಏನ್ ಸಂಬಂಧ? ನಾನು ಊರಲ್ಲೇ ಇಲ್ಲ, ನಾನು ಸಾತ್ತೂರು ಕನಕಪುರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಗೆ ನೆನ್ಸ್ಕೊಂಡ್ರೆ ಕೆಪಿಸಿ ನೆನ್ಸ್ಕೊಂಡ್ರೆ ನಾನು ಏನ್ ಮಾತಾಡಕ್ಕಾಗ್ತದೆ? ಏನ್ ದಾಖಲೆ ಇದ್ರು ಏನ್ ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ. ಪಾಪ ಚಂದ್ರಶೇಖರ್ ನನ್ನ ನೋಡೂ ಇಲ್ಲ, ನಾನು ಮಾತಾಡೂ ಇಲ್ಲ, ನಂಗೆ ಸಿಕ್ಕೂ ಇಲ್ಲ, ನನ್ಗೆ ಗೊತ್ತೇ ಇಲ್ಲ. ಚಂದ್ರಶೇಖರ್ ಅವರು ಪತ್ರ ಎಲ್ಲಿಂದ ಬಂತು, ಯಾವ ಕೆಪಿಸಿಸಿ ಕಚೇರಿಯಿಂದ ಬಂತು ಅಂತ ನನಗೆ ಗೊತ್ತು. ಅವ್ರು ಏನ್ ಮಾತಾಡ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲ. ಕೆಪಿಸಿಸಿಗೂ ಚಂದ್ರಶೇಖರ್ಗೂ ಏನ್ ಸಂಬಂಧ? ನಾನು ಊರಲ್ಲೇ ಇಲ್ಲ, ನಾನು ಸಾತ್ತೂರು ಕನಕಪುರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಗೆ ನೆನ್ಸ್ಕೊಂಡ್ರೆ ಕೆಪಿಸಿ ನೆನ್ಸ್ಕೊಂಡ್ರೆ ನಾನು ಏನ್ ಮಾತಾಡಕ್ಕಾಗ್ತದೆ? ಏನ್ ದಾಖಲೆ ಇದ್ರು ಏನ್ ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ. ಪಾಪ ಚಂದ್ರಶೇಖರ್ ನನ್ನ ನೋಡೂ ಇಲ್ಲ, ನಾನು ಮಾತಾಡೂ ಇಲ್ಲ, ನಂಗೆ ಸಿಕ್ಕೂ ಇಲ್ಲ, ನನ್ಗೆ ಗೊತ್ತೇ ಇಲ್ಲ. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ನಿನ್ನೆ ಎಲ್ಲಿಗೆ ಹೋಗಿದ್ರು ಚಂದ್ರಶೇಖರ್ ಅವರು? ಕೆಪಿಸಿಸಿ ಕಚೇರಿಯಲ್ಲಿ ರೆಡಿ ಆಗಿರುವಂತಹ ಪತ್ರ, ಈ ರೀತಿಯ ಹಲವು ಆರೋಪ. ಅದಕ್ಕೆ ಈಗ ಮುಖ್ಯಮಂತ್ರಿಗಳ ಬಳಿಕ ಉಪಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿರುವಂತಹದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಅವರಿಗೂ ಕೆಪಿಸಿಸಿ ಕಚೇರಿಗೂ ಏನ್ ಸಂಬಂಧ, ಏನ್ ಲಿಂಕ್ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ.